ಹಾಯ್ ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಗ್ಗೆ ಟೀಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಪರೂಪ ನಾವು ಕಾಫಿ ಟೀ ಎಲ್ಲ ಮಾಡೋದು. ಸೊ ಮೊನ್ನೆ ಡಿಮಾರ್ಟಿಂದ 1 ಲೀಟ್ರ್ ಹಾಲು ತಂದಿದ್ನಲ್ಲ, ಅದೇ ಇತ್ತು ಅಂದ್ಬಿಟ್ಟು ಸೊ ಬೆಳಗ್ಗೆ ಟೀ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಬೇಳೆ ಸಾರು ಮಾಡೋಣ ಅಂತ ಬೇಳೆನೂ ಟೊಮೆಟೊ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೆ. ಕೂಗಿಸ್ಕೊಂಡ್ಮೇಲೆ ಟೊಮೆಟೊ ಸಪ್ರೇಟ್ ಮಾಡಿಕೊಂಡು ಈಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಮುಲ್ಲಂಗಿ, ಬದನೆಕಾಯಿ, ಕ್ಯಾರೆಟು, ಬೀನ್ಸು ಮತ್ತು ಚಿಕ್ಕಡಿಕಾಯಿ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಕರಿಬೇವು, 1 ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು, ನೀವು ಟ್ರೈ ಮಾಡಿ. ಆಮೇಲೆ ಲಾಸ್ಟಲ್ಲಿ ಇದೆಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಒಗ್ಗರಣೆ ಕೊಟ್ಟರೆ ಬೇಳೆ ಸಾರು ರೆಡಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು నేను ಡಿಮಾರ್ಟಿಂದ ತಂದಿದ್ದು ಚಪಾತಿ ಇತ್ತಲ್ವ, ಚಪಾತಿ ಮತ್ತು ಪರೋಟ ಹಾಗೆ ಇತ್ತು. ಸೊ ಅದಕ್ಕೆ ಟೊಮೆಟೊ ಜಾಸ್ತಿನೇ ಇತ್ತಲ್ಲ ಮನೇಲಿ, ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕಡಲೆಬೇಳೆ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೊಮೆಟೊ ಗೊಜ್ಜು ಕೂಡ. ಸೊ ನೋಡಿ, ಫೈನಲ್ ಲುಕ್ ಈ ಥರ ಬಂದಿದೆ. ಟೊಮೆಟೊ ಗೊಜ್ಜಲ್ಲಂತೂ ಯಾವತ್ತೂ ನೀರು ಹಾಕಿ ನಾವು ಟೊಮೆಟೊ ಗೊಜ್ಜು ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಎಲ್ಲ ಬೇಯಿಸ್ಕೋಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ದೇವ್ರ ದೀಪ ಕೂಡ ಹಚ್ಚಿದ್ದಾಯಿತು. ಸೊ ಬಾಗಿಲಿಗೆ ನೋಡಿ ರಂಗೋಲಿ ಹಾಕಿದ್ನಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಆರಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಆಲ್ರೆಡಿ ನಾಷ್ಟ ಮಾಡಿದ್ದೆ, ನೋಡಿದ್ರಲ್ಲ, ಬೇಳೆ ಸಾರು ಮತ್ತು ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದೆ. ಈಗ ನಾವು ಅಮ್ಮ ಮನೆಗೆ ಬರ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾವು ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರಂತೆ. ಸೊ ನಮಗೆ ನಾವು ಅಮ್ಮ ಮಾಡೋ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಮಾಡ್ತಾರೆ ಬಿಸಿಬೇಳೆ ಬಾತು, ತರಕಾರಿ ಎಲ್ಲ ಹಾಕಿ. ಸೊ ಹಾಗಾಗಿ ಅವ್ರು ಮಾಡಿದ್ದೀನಿ ಅಂತಂದರು. ಇನ್ನು ನನಗೂ ಸೇರಿಸಿ ಮಾಡಿದ್ದೀನಿ ಅಂತಂದಮೇಲೆ ಬರ್ದಿರ ಇದ್ದರೆ ಅದು ಸರಿಯಾಗಲ್ಲ ಅಂದ್ಬಿಟ್ಟು ನಾವು ಅಮ್ಮ ಮನೆಗೆ ಬಂದಿದ್ದೀನಿ. ಬನ್ನಿ ಬಿಸಿಬೇಳೆ ಬಾತ್ ತೊಗೊಂಡೋಗೋಣ. 3rd ಫ್ಲೋರು, 10 ವರ್ಷದಲ್ಲಿ ಸಾಕಾಗುತ್ತೆ ಫ್ರೆಂಡ್ಸ್. ಇದೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರಲ್ಲ, ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಇತ್ತು. ಅದೇ ಡಿಮಾರ್ಟಿಂದ ತಂದಿದ್ದು ರೆಡಿಮೇಡು. ಆ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಬೇಳೆ ಸಾರು ಅನ್ನ ಮಾಡಿದ್ದೆ. ಹಾಗೆ ನಾವು ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರಲ್ಲ, ಸೊ ಅಲ್ಲೋಗಿ ಬಿಸಿಬೇಳೆ ಬಾತ್ ತೊಗೊಂಬಂದೆ. ಅದೇ ಖಾರ ಬುಂದಿನ ತೊಗೊಂಬಂದು ಇಟ್ಬಿಟ್ಟು ಕೆಲಸಕ್ಕೆ ಬನ್ನಿ, ಲೇಟ್ ಆಗುತ್ತೆ ಅಂದ್ಕೊಂಡೆ, ಅದು ಕರೆಕ್ಟ್ ಟೈಮ್ ಆಗಿದೆ. ಸೊ ಬನ್ನಿ ನೋಡೋಣ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ, ಬೇಗ ಹೋಗಿ ಕೆಲಸ ಮುಗಿಸೋಣ. ಇನ್ನೂ ನಾನು ನಾಷ್ಟ ಮಾಡಿಲ್ಲ ಇವತ್ತು. ಸೊ ನಾಷ್ಟ ಇವತ್ತು ನನ್ನ ಕೊಲಿಗೊಬ್ಬರು ಅವರೇ ತರ್ತೀನಿ ಅಂತ ಅಂದಿದ್ರು, ದೋಸೆ ತರ್ತೀನಿ ಅಂತ ಅಂದಿದ್ರು. ಹೋಟ್ಲಲ್ಲೇ, ಮನೆಯಿಂದ ಅಲ್ಲ. ಸೊ ಹೋಟ್ಲಿಂದ ದೋಸೆ ತಂದಿದ್ದಾರೆ. ಸೊ ಹೋಗಿ ತಿನ್ನಬೇಕು. ಆಲ್ರೆಡಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗಿ ನಾಷ್ಟ ಮಾಡ್ಕೊಳ್ಳೋಣ ಬೇಗ. ಸೊ ಫ್ರೆಂಡ್ಸ್, ನನಗೆ ದೋಸೆ ಅಂದರೆ ತುಂಬ ಇಷ್ಟ. ನಾನು ದೋಸೆನ ತುಂಬ ಇಷ್ಟಪಟ್ಟು ತಿಂತೀನಿ. ಬಟ್ ದೋಸೆ ಇವತ್ತು ತಂದಿದ್ದು ಮಾತ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಆ ಸ್ಮೆಲ್ಲಲ್ಲಿ ಅಂದ್ಕೊಂಡೆ ದೋಸೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಏನಂದರೆ ಏನೂ ಚೆನ್ನಾಗಿದ್ದಿಲ್ಲ ದೋಸೆ. ಇನ್ನೇ ದುಡ್ಡು ಕೊಟ್ಟಿರೋದು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ತಿಂತಾಯಿದ್ವಿ. ನನ್ನ ಕೊಲಿಗೂ ಅದನ್ನೇ ಹೇಳ್ತಾಯಿದ್ರು. ಅವರು ನಾಷ್ಟನೇ ಮಾಡ್ತಿದ್ರು ಆ ಕಡೆ. ಅವರು ಅದನ್ನೇ ಅಂತಿದ್ರು, ದೋಸೆ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ ಅಂತ ಅಂದ್ಕೊಂಡು. ಬಟ್ ಸ್ಮೆಲ್ ಹೆಂಗೆ ಬರ್ತಿತ್ತು ಅಂದರೆ, ಲಿಫ್ಟಿಂದ ಹೊರಗಡೆ ಬಂದರೆ ಗಮ್ ಅಂತ ಇತ್ತು ಹೊರಗಡೆಗೆ. ನಮ್ಮ ಆಫೀಸ್ ಹೊರಗಡೆನೇ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಿತ್ತು. ಬಟ್ ಒಳಗಡೆ ಬಂದು ನೋಡಿದ್ರೆ ದೋಸೆ ಏನಂದರೆ ಏನು ತುಂಬ ಚೆನ್ನಾಗಿದ್ದಿಲ್ಲ. 40 ರೂಪೀಸ್ ಅಂತೆ, ಸೇಮ್ ಆದರೂ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಸೊ ಫ್ರೆಂಡ್ಸ್, ಇವತ್ತು ಕೆಲಸ ಎಷ್ಟು ಜಾಸ್ತಿ ಇತ್ತು ಅಂದರೆ, ಇವತ್ತೇ ಫಸ್ಟ್ ಟೈಮ್ ನಾನು ಎಷ್ಟೊಂದು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಿರೋದು. ಇಷ್ಟು ದಿನ ನಾವು ಹೊರಗಡೆ ಹೋಗ್ತಾಯಿದ್ವಿ ಟೀ ಕಾಫಿಗೆ ಅಂತ. ಬಟ್ ಇವತ್ತು ಹೊರಗಡೆನೇ ಹೋಗ್ತಾ ಇರಲಿಲ್ಲ. ಅಲ್ಲೇ ಗ್ರೀನ್ ಟೀ ಮಾಡ್ಕೊಂಬಂದು ಕೊಟ್ಟರು. ನಾನು ಗ್ಲಾಸ್ ಕೂಡ ತಂದಿರಲಿಲ್ಲ, ಮನೆಯಲ್ಲೇ ಬಿಟ್ಟಿದ್ದೆ. ಸೊ ಹಾಗಾಗಿ ಅಲ್ಲೇ ನಂದು ಸಪ್ರೇಟ್ ಗ್ಲಾಸ್ ಇರುತ್ತೆ ಆಫೀಸಲ್ಲಿ ಕೊಟ್ಟಿರೋದು, ಅದರಲ್ಲೇ ಕುಡಿತಾ ಇದ್ದೆ. ಬಟ್ ಅಷ್ಟೇನು ಗ್ರೀನ್ ಟೀ ಇಷ್ಟ ಆಗಿಲ್ಲ, ಯಾಕಂದರೆ ಸಕ್ಕರೆ ಹಾಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಹಿ ಇರುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ನಾನು ಗ್ರೀನ್ ಟೀ ಕುಡಿತಿರ್ಬೇಕಾದ್ರೇ ಕಸ್ಟಮರ್ ಕಾಲ್ಸ್ ಬರ್ತಿತ್ತು. ಸೊ ಮಾತಾಡಿ ಸಾಕಾಯಿತು ನನಗಂತೂ. ಕಸ್ಟಮರ್ ಅಪ್ರೋಚ್ ಮಾಡೋದಂದರೆ ಎಷ್ಟು ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಬೇಕಾದ್ರೆ ಒಂದು 10 ಕೆಲಸ ಮಾಡಿಬಿಡ್ಬೋದು, ಆದರೆ ಕಸ್ಟಮರ್ಸ್ನ ಅಪ್ರೋಚ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಅದರಲ್ಲೇ ಅರ್ಥ ಆಗುತ್ತೆ ಒಬ್ಬರು ನಂಬಿಕೆ ಗಳಿಸೋದು ಎಷ್ಟು ಕಷ್ಟ ಅನ್ನೋದು. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ನಮ್ಮ ಕೆಲಸ ಹಾಗೆ ಇರುತ್ತೆ. ಬಟ್ ಕಷ್ಟ ಆಗುತ್ತೆ. ಬಟ್ ನಾವು ಮಾಡಿಕೊಂಡ್ರೆ, ಟಾರ್ಗೆಟ್ ಅಚೀವ್ ಮಾಡಿದ್ರೆ ನಮಗೆ ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಅಂದ್ಕೊಂಡು ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾವಿನಕಾಯಿ ಇದ್ದೇ ಇರುತ್ತೆ. ಇಷ್ಟು ದಿನ ಮಧ್ಯಾಹ್ನ ಊಟ ಆದಮೇಲೆ ಮಾವಿನಕಾಯಿ ತಿಂತಾಯಿದ್ವಿ. ಇವತ್ತು ಸ್ವಲ್ಪ ಬೇಗನೆ ಊಟಕ್ಕೆ ಮುಂಚೆನೇ ತಿಂತಾಯಿದ್ದೀವಿ ಮಾವಿನಕಾಯಿ.
ಸೊ ಫ್ರೆಂಡ್ಸ್, ಮಾವಿನಕಾಯಿ ತಿಂದು ಅರ್ಧ ಅವರ್ಗೆಲ್ಲ ಟೈಮ್ ಆಯಿತು ಊಟಕ್ಕೆ ಅಂತ. ಸೊ ಈಗ ಎಲ್ಲರೂ ಬಾಕ್ಸ್ ನನ್ನ ಕಡೆನೇ ಕಳಿಸ್ತಾ ಇದ್ದಾರೆ, ತಿನ್ನು ಅಂತ. ಯಾಕಂದರೆ ಲಾಸ್ಟಲ್ಲಿ ಇದ್ದೀರಲ್ಲ, ಫಸ್ಟ್ ಈ ಕಡೆಯಿಂದನೇ ಬರಲಿ ಅಂತ. ಸೊ ಎಲ್ಲರದ್ದು ಟೇಸ್ಟ್ ಮಾಡಿ ನಾನು ನನ್ನ ಬಾಕ್ಸ್ ಕೂಡ ಆ ಕಡೆ ಕಳಿಸ್ದೆ. ಅಂದರೆ ನಾನು ಪ್ಲೇಟಲ್ಲಿ ಹಾಕಿ ಕಳಿಸ್ಬಿಡ್ತೀನಿ ಅವ್ರಿಗೆ, ಅವರೆಲ್ಲ ತಿನ್ಕೊಳ್ಳಿ ಅಂತ. ಸೊ ಆ್ಯಸ್ ಯೂಶ್ವಲ್ ಹೇಳ್ದಂಗೆ ಬೆಳಗ್ಗೆ ಬೇಳೆ ಸಾರು ಮಾಡಿದ್ನಲ್ಲ ಬಾಕ್ಸ್ಗೆ ಅಂತ. ಸೊ ನಾನು ಅದನ್ನೇ ತೊಗೊಂಬಂದೆ. ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ರಾತ್ರಿಗೇನು ಅಡುಗೆ ಮಾಡೋ ಇದಿರೋದಿಲ್ಲ ಅನ್ಕೊತೀನಿ. ಯಾಕಂದರೆ ನಮ್ಮ ಮನೆಯವ್ರು ಬಿಸಿಬೇಳೆ ಬಾತ್ ತಿನ್ಕೊಂಡಿರ್ತಾರೆ. ಸೊ ಮಧ್ಯಾಹ್ನಕ್ಕೆ ಬಂದು ಬೇಳೆ ಸಾರು ತಿನ್ಕೊಂಡಿರ್ತಾರೆ. ನೈಟ್ಗೂ ಅದಾಗುತ್ತೆ, ಇಲ್ಲ ಟೊಮೆಟೊ ಗೊಜ್ಜು ಇರುತ್ತೆ, ಅದೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಊಟ ಎಲ್ಲ ಮುಗ್ದಿದ್ದಾದಮೇಲೆ ಇದು ನನ್ನ ಫೇವ್ರೆಟ್ ಐಸ್ ಕ್ರೀಮು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಸಿಗುತ್ತೆ, ಒಂದು 5 ರೂಪಾಯಿ ಅಷ್ಟೇ. ಸೊ ನನಗಿದು ಫ್ಲೇವರ್ಸ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹೋಗಿ ತರ್ತಾಯಿರ್ತೀನಿ. ಯಾವಾಗಾದರೂ ತುಂಬ ಅಪರೂಪ ತಿನ್ನಬೇಕು ಅನಿಸಿದ್ರೆ ಹೋಗ್ತಾ ಇರ್ತೀನಿ. ಸೊ ನಾನು ಕೆಲಸ ಮಾಡೋಷ್ಟರಲ್ಲಿ ಅದೆಲ್ಲ ಮೆಲ್ಟಾಗೋಗಿತ್ತು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ನೋಡಿ, ತುಂಬ ಅಂದರೆ ತುಂಬ ಮೆಲ್ಟಾಗೋಗಿತ್ತು. ಫ್ರೀಸರಿಂದ ತೆಗೆದ ತಕ್ಷಣ ತಿನ್ನಬೇಕಿತ್ತು. ಅದು ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈಗ ಆಫೀಸಲ್ಲಿರೋರೆಲ್ಲ ಹೊರಗಡೆ ಹೋಗಿದ್ದಾರೆ ಟೀ ಕುಡಿಯೋದಕ್ಕೆ ಅಂತ. ಇರೋದು ನಾನು, ನನ್ನ ಫ್ರೆಂಡ್ಸ್ 3 ಜನ ಅಷ್ಟೇ. ಸೊ ಏನು ಮಾಡ್ತಿಲ್ಲ, ಜಸ್ಟ್ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡಿದ್ದೀವಿ. ಆರಾಮ್ ಕೆಲಸ ಇವತ್ತು. ಬೆಳಗ್ಗೆಯಿಂದ ಲಂಚ್ ಬ್ರೇಕ್ವರೆಗೂ ಟೈಮ್ ಅಂತೂ ತುಂಬ ಸ್ಪೀಡಾಗಿ ಹೋಯಿತು. ಆದರೆ ಊಟದ ಟೈಮ್ ಆದಮೇಲಿಂದ ಟೈಮ್ ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ಇನ್ನೂ ಈಗ ಬಂದು 4:21 ಆಗಿದೆ ಅಷ್ಟೇ. ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು ಮನೆಗೆ ಹೋಗೋದಕ್ಕೆ. ಟೈಮೇ ಹೋಗ್ತಾಯಿಲ್ಲ. ಸೊ ನನ್ನ ಫ್ರೆಂಡ್ಸ್ಗೂ ಟೈಮ್ ಹೋಗ್ತಾಯಿಲ್ಲ ಅಂತೆ. ಪಾಪ ಅವ್ರಿಗೆ ಬೋರ ಹೋಗಿದೆ ಫೋನ್ ನೋಡಿ ಮಾತಾಡಿ. ಸೊ ಬನ್ನಿ, ನಾವು ಏನು ಮಾಡೋಣ, ಅವ್ರ ಕಂಪ್ನಿ ಹೋಗೋಣ. ಫ್ರೆಂಡ್ಸ್, ಈಗ ಗಾಡಿ ಹತ್ರ ಬಂದಿದ್ದೀನಿ. ಇದು ಕವರ್ ಬಂದು ಬೆಳಗ್ಗೆಯಿಂದ ನಾವು ತಿಂದ್ವಲ್ಲ, ಮಸಾಲೆ ದೋಸೆ ಮತ್ತು ಮಾವಿನಕಾಯಿ ಎಲ್ಲ ಇದರಲ್ಲಿದೆ. ಈಗ ಬಿಸಾಗಿ ಹೋಗಬೇಕು. ಬನ್ನಿ ಹೊರಡೋಣ. ಬಿಸಿಲು ಮಾತ್ರ ಜೋರಾಗೆ ಇದೆ. ಬಟ್ಟೆ ಒಗೆದಾಕಬೇಕು ಅಂದ್ಕೊಂಡೆ, ಹಾಗೆ ಬಂದೆ. ಸೊ ಮನೆಗೆ ಹೋಗಿ ಬೇಗ ಬಟ್ಟೆ ಒಣಗಾಕೋಣ. ಸಿಗ್ತಾನೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಈಗ ಮನೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಮನೆಯವರು ನಾನ್ ವೆಜ್ ತರೋದಕ್ಕೆ ಹೋಗಿದ್ದಾರೆ. ಮಟನ್ ತರ್ತೀನಿ, ಚಿಕನ್ ತರ್ತೀನಿ ಅಂತ ಹೇಳೋಗಿದ್ದಾರೆ. ಬಿರಿಯಾನಿ ಮಟನ್ನು, ಆಮೇಲೆ ಫ್ರೈಗೆ ಬಂದು ಚಿಕನ್ ಅಂತ. ಸೊ ನೋಡೋಣ ಏನು ತರ್ತಾರೆ ಅಂತ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಬೇಡ. ಬನ್ನಿ ಬೇಗ ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿಗೆ. ಸೊ ಫ್ರೆಂಡ್ಸ್, ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ನೋಡಿದ್ರೆ ಅಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಆನ್ಲೈನಲ್ಲಿ ಕಡಿಮೆ ಇತ್ತು, ಆಫರ್ ಕೂಡ ಇತ್ತು. ಸೊ ಹಾಗಾಗಿ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಹಾಗೆ ಇವತ್ತು ಗಿಫ್ಟ್ ಬಾಕ್ಸ್ ಕೂಡ ಬಂದಿದೆ. ಗಿಫ್ಟ್ ಬಾಕ್ಸ್ ಜೊತೆಗೆ ಇದು ಸಿಪಿಂದು ಚಾರ್ಜರ್ ವೈರ್ ಕೂಡ ಬಂದಿತ್ತು. ಗಿಫ್ಟು ಫ್ರೀಯಾಗೆ ಬಂದಿದ್ದು, ಅದು ಚಾರ್ಜರ್ ವೈರು. ಅದ್ರ ಜೊತೆ ಗಿಫ್ಟ್ ಬಾಕ್ಸಲ್ಲಿ ಬಂದು ಇದು ನವರತ್ನ ಆಯಿಲ್ ಇದೆಯಲ್ವ, ಅದು 2 ಪ್ಯಾಕೆಟ್ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಸತಿ ಗಿಫ್ಟ್ ಬಾಕ್ಸ್. ಅದು ವೆಯ್ಟ್ ಇರಲಿಲ್ಲ. ನಾನು ಅಂದ್ಕೊಂಡೆ ಈ ಸತಿ ಏನೂ ಇಲ್ಲ, ಖಾಲಿ ಬಾಕ್ಸ್ ಇದೆ ಅಂತ ಅಂದ್ಕೊಂಡೆ. ಸೊ ಅದರಲ್ಲಿ 2 ನವರತ್ನ ಆಯಿಲ್ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನವರತ್ನ ಅಂದರೆ ತುಂಬ ಚೆನ್ನಾಗಿರುತ್ತಲ್ವ, ಅದು ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಅದ್ರ ಜೊತೆ ಒಂದು ನಾಚೋಸ್ ಬಂದಿತ್ತು, ಬಿಂಗೋ ನಾಚೋಸ್. ಇದನ್ನು ನಾನು ತಿಂದಿಲ್ಲ, ಫಸ್ಟ್ ಟೈಮು ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ. ಆಮೇಲೆ ಅದ್ರ ಜೊತೆ ಒಂದು ಬಿಸ್ಕೆಟ್ ಬಂದಿತ್ತು. ಆಮೇಲೆ ಮಾಮಾ ಅರ್ಥ್ ಅವ್ರದ್ದು ಮೇ ಬಿ ಇದು ಶಾಂಪು. ಇದು ಶಾಂಪು. ಲಾಸ್ಟ್ ಟೈಮ್ ನನಗೆ ಮಾಮಾ ಅರ್ಥ್ ಅವ್ರದ್ದು ಫೇಸ್ ವಾಶು ಮತ್ತು ಶಾಂಪು 2 ಬಂದಿತ್ತು. ಆಮೇಲೆ ಡೊಡ್ಲಾ ಗೀ ಕೂಡ ಬಂದಿದೆ. ಇದಿಷ್ಟು ಬರೋಷ್ಟರಲ್ಲಿ ನಮ್ಮ ಮನೆಯವರು ಹೋಗಿ ಚಿಕನ್ ತೊಗೊಂಬಂದರು. ಅದ್ರ ಜೊತೆಗೆ ನನಗೆ ಗೋಬಿ ಕೂಡ ತೊಗೊಂಬಂದು ಕೊಟ್ಟಿದ್ರು. ತುಂಬ ದಿನ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಹೋದ ವಾರ ತಾನೇ ತಿಂದಿದ್ವಿ. ಸಿಮ್ ತರಕ್ಕೆ ಹೋಗಿದ್ವಲ್ಲ, ಆವಾಗ ತಾನೇ ತಿಂದಿದ್ವಿ ಗೋಬಿನ. ಸೊ ಗೋಬಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಸೊ ಬೇಗ ಗೋಬಿ ತಿಂದ್ಕೊಂಡು ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಅಷ್ಟೇ ನಮ್ಮ ಮನೆಯವರು ಚಿಕನೆಲ್ಲ ತೊಳೆದಿಟ್ಟಿದ್ರು. ಹೋಗಿ ಮಸಾಲ ಎಲ್ಲ ಮಿಕ್ಸ್ ಮಾಡಿದೆ. ಇದು ಬಂದು ಬಿರಿಯಾನಿಗೆ ಏನೇನು ಮಸಾಲೆ ಸಿಗುತ್ತೋ ಎಲ್ಲ ಮಸಾಲೆ ಹಾಕಿ ಉಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣು, ಮೊಸರು, ನಿಮಗೆ ಬೇಕಾದ್ರೆ ಕಸ್ತೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಸೊ ಫ್ರೆಂಡ್ಸ್, ಇಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡ್ ಬೇರೆ ಬಂದಿದ್ರಲ್ಲ, ಅವ್ರಿಗೂ ಹೊಟ್ಟೆ ಹಸಿಯುತ್ತೆ ಅಂದ್ಬಿಟ್ಟು ಬೇಗ ಮಾಡ್ಕೊಂಡ್ವಿ. ಗ್ರೇವಿ ಮಾಡಿದ್ದಾಯಿತು. ಹಾಗೆ ಗ್ರೇವಿ ಜೊತೆ ಬಿರಿಯಾನಿ ಕೂಡ ಮಾಡ್ಕೊಂಡ್ವಿ. ಬಟ್ ಇನ್ನೂ ಮಿಕ್ಸ್ ಮಾಡಿಲ್ಲ, ಈಗ ದಮ್ ಕಟ್ಟಿದ್ದು. ಬಟ್ ಸ್ವಲ್ಪ ಲೇಟಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ, ಗ್ರೇವಿ ಮತ್ತು ಬಿರಿಯಾನಿ ರಾತ್ರಿ ಊಟಕ್ಕಾಯಿತು. ಟೊಮೆಟೊ ಗೊಜ್ಜು ಬೆಳಗ್ಗೆ ಮಾಡಿಟ್ಟು ಹೋಗಿದ್ನಲ್ಲ, ಅದು ತಿಂದೇ ಇಲ್ಲ, ಹಾಗೆ ಇಟ್ಟಿದ್ದಾರೆ. ಬೇಳೆ ಸಾರು ಮಾತ್ರ ತಿಂದಿದ್ರು. ಹಾಗೆ ನಮ್ಮಮ್ಮ ಮನೆಯಿಂದ ಬಿಸಿಬೇಳೆ ಬಾತ್ ತಂದಿದ್ನಲ್ಲ, ಅದನ್ನು ತಿಂದಿದ್ರು. ಸೊ ಈಗ ಚಿಕನ್ ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಲ್ಲ, ಮೇ ಬಿ ಅದು ಇವಾಗೂ ಆಗುತ್ತೆ, ನಾಳೆ ಬೆಳಗ್ಗೆಗೂ ಆಗುತ್ತೆ ಅನಿಸುತ್ತೆ. ಸೊ ಬನ್ನಿ ಈಗ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.